ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 10th ವರೆಗೂ ಆಗಿತ್ತಲ್ವ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ 11th ಕ್ವಶನಿಂದ ಸ್ಟಾರ್ಟ್ ಮಾಡೋಣ. ಕ್ವಶನ್ ಏನಿದೆ, ವಿಚ್ ಟರ್ಮ್ ಆಫ್ ದ AP 3, 15, 27, 39 ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಅಂದರೆ 54th ಟರ್ಮ್ ಈ ಸೀರೀಸಲ್ಲಿ ಫಸ್ಟ್ ಕಂಡುಹಿಡಿಬೇಕಾಗುತ್ತೆ. ದೆನ್ ಆ 54th ಟರ್ಮ್ಗೆ 132 ಆ್ಯಡ್ ಮಾಡಬೇಕು. ಅವಾಗ ನಿಮಗೊಂದು ಹೊಸ ನಂಬರ್ ಬರುತ್ತೆ. ಆ ನಂಬರ್ ಇದೆಯಲ್ವಾ, ಆ ನಂಬರು ಈ ಸೀರೀಸಲ್ಲಿ ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಗಿವನ್ ಡೇಟಾ ಏನಿದೆ, ಸೀರೀಸ್ ಕೊಟ್ಟಿದ್ದಾರೆ 3, 15, 27 ಆ್ಯಂಡ್ 39. ಫಸ್ಟ್ ವಿ ನೀಡ್ ಟು ಫೈಂಡ್ ಔಟ್ A54. 54th ಟರ್ಮ್ ಕಂಡುಹಿಡಿಬೇಕು. ದೆನ್ ಏನು ಆನ್ಸರ್ ಬರುತ್ತೆ ಅದಕ್ಕೆ 132 ಆ್ಯಡ್ ಮಾಡಿದ್ರೆ ನಿಮಗೊಂದು ನ್ಯೂ ನಂಬರ್ ಬರುತ್ತೆ. ಆ ನಂಬರ್ದು ಪೊಸಿಷನ್ ಏನು ಅಂತ ಕಂಡುಹಿಡಿಬೇಕು. ದಿಸ್ ಇಸ್ ದ ಕ್ವಶನ್. ಗಿವನ್ ಸೀರೀಸಲ್ಲಿ ಫಸ್ಟ್ ಟರ್ಮ್ 3 ಇದೆ. ಕಾಮನ್ ಡಿಫ್ರೆನ್ಸ್ 15 minus 3 that is 12. So using this the regular formula use ಮಾಡೋಣ. n is equal to a plus n minus 1 into d, which helps in finding nth term of the series ಅಲ್ವಾ. ಈ ಸೀರೀಸಲ್ಲಿ ಯಾವುದೇ ಒಂದು ಟರ್ಮ್ ಬೇಕು ಅಂದರೂ ನಮಗೆ ಈ ಫಾರ್ಮುಲಾ ಹೆಲ್ಪ್ ಆಗುತ್ತೆ. ನಮಗೆ a n d ಗೊತ್ತಿದ್ರೆ ಸಾಕು. ಈಗ a n ಗೊತ್ತಿದೆ ನಮಗೆ, A54 ಬೇಕಾಗಿರೋದು. a is 3 plus n is 54 minus 1 into d ಎಷ್ಟಿದೆ, 12 ಇದೆ. 3 plus 53 into 12 ಆಗುತ್ತೆ. 3 plus 636, ಆನ್ಸರ್ ವಿಲ್ ಬಿ 639 ಆಗುತ್ತೆ. A54 ಅದನ್ನು ಇಲ್ಲಿ ಬರೆಯೋಣ. A54 is equal to 639. ಸೊ ಈ ಸೀರೀಸ್ನ n is equal to 54 ಈ ಪೊಸಿಷನಲ್ಲಿ ನಮಗೆ 639 ಇದೆ. ಇದಕ್ಕೆ ನಾವು 132 ಆ್ಯಡ್ ಮಾಡಿದ್ರೆ ಇನ್ನೊಂದು ಯಾವುದೋ ಒಂದು ಪೊಸಿಷನ್ನಲ್ಲಿ ಈ ನಂಬರ್ ಬರುತ್ತೆ. ಯಾವುದು? 639 ಪ್ಲಸ್ 132 11 7 7 771. ಇದ್ರದ್ದು ಪೊಸಿಷನ್ ಏನು ಅಂತ ಚೆಕ್ ಮಾಡಬೇಕು. ದಟ್ಸ್ ಆಲ್. n ಫೈಂಡ್ ಔಟ್ ಮಾಡಬೇಕು ಈ ಕಂಡೀಷನಲ್ಲಿ. ಅದನ್ನು ಚೆಕ್ ಮಾಡೋಣ. ಈಗ ನ್ಯೂ ಕಂಡೀಷನ್ ಏನಾಯಿತು, ಇವಾಗ an ಗೊತ್ತಿದೆ, ದಟ್ ಈಸ್ 771. n ಗೊತ್ತಿಲ್ಲ ನಮಗೆ. ಇದೇ ಸೀರೀಸ್ ಇರೋದ್ರಿಂದ A3 ಇದೆ, D12 ಇದೆ. ಇದಿಷ್ಟು ಡೇಟಾ ಯೂಸ್ ಮಾಡಿ n ಫೈಂಡ್ ಔಟ್ ಮಾಡಬೇಕು. ಸೇಮ್ ಫಾರ್ಮುಲಾ, an is equal to a plus n minus 1 into d. a is 3 plus n ಗೊತ್ತಿಲ್ಲ, n minus 1 into d ಎಷ್ಟಿದೆ, 12. ಆ್ಯಂಡ್ ಆಲ್ಸೋ an ಗೊತ್ತಿದೆ, ಎಷ್ಟಿದೆ, 771. ಸೊ n ಮಾತ್ರ ಅನ್ನೋನ್ ಇದೆ, ಯು ಕ್ಯಾನ್ ಫೈಂಡ್ ಔಟ್. ಸೊ 3 ಆ ಕಡೆ ಬಂದರೆ 771 minus 3, ಇದು 12n minus 12 ಇರುತ್ತೆ. 768 minus 12 ಕೂಡ ಈ ಕಡೆ ತಂದರೆ ಪ್ಲಸ್ 12 ಆಗುತ್ತೆ. ದೆನ್ 12n. ದೆನ್ ದಿಸ್ ಈಕ್ವೇಷನ್ ಲುಕ್ಸ್ ಲೈಕ್ ಏನಾಗುತ್ತೆ, ಈ ಈಕ್ವೇಷನು 780 is equal to 12n ಆಗುತ್ತೆ. ಈಗ n is equal to 780 by 12 ಮಾಡಿದ್ರೆ 65 is the answer. That means 775 is in 65th position. Okay, this is the answer. ನಮಗೆ ರಿಕ್ವೈರ್ಡ್ ಆನ್ಸರು n is 65. ಸೊ ಏನಾಯಿತು, ಕನ್ಕ್ಲೂಷನ್ ಏನಾಗುತ್ತೆ, ಈ ಸೀರೀಸಲ್ಲಿ 54th ಟರ್ಮ್ ಬಂದ್ಬಿಟ್ಟು 639 ಇದೆ. ನಮಗೆ ಬೇಕಾಗಿರೋ ನಂಬರು 132 ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅದು 771 ಆಯಿತು. ಈ 771 65th ಪೊಸಿಷನಲ್ಲಿದೆ. ಈ ಸಮ್ಮು ಈ ಥರ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ಮಾಡೋಣ. I'll read 12th question. Two APs have the same common difference. The difference between their 100th terms is 100. What is the difference between their 1000th terms? Two APs ಅಂದರೆ AP1 AP2 2 ಸೀರೀಸ್ ಇದೆ. ಬಟ್ ಅವೆರಡರದ್ದು ಕಾಮನ್ ಡಿಫರೆನ್ಸ್ ಸೇಮ್ ಇದೆ, ಡಿನೇ ಇದೆ. ಅದು ಚೇಂಜಸ್ ಇಲ್ಲ. D1 ಅಥವಾ D2 ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ, ಸೇಮ್ D ಇಟ್ ಇಸ್. ದೆನ್ 100th ಟರ್ಮು ಡಿಫ್ರೆನ್ಸ್. ಸೊ ಇದರಲ್ಲಿ ಇದು A1 100 ಅಂತ ತೊಗೊಳ್ಳೋಣ. ಅಂದರೆ AP1's 100th ಟರ್ಮ್ ಅಂದರೆ AP2's 100th ಟರ್ಮ್. ಇವುಗಳ ಡಿಫ್ರೆನ್ಸ್ 100 ಇದೆ ಅಂತ ಹೇಳ್ತಾರೆ. ಅಂದರೆ A2 100 ಮೈನಸ್ A1 100, ದಟ್ ಈಸ್ ಅದರದ್ದು ಡಿಫ್ರೆನ್ಸ್ 100 ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಆಸ್ಕಿಂಗ್ 1000th ಟರ್ಮ್ ಮೈನಸ್ ದ 1000th ಟರ್ಮ್ ಆಫ್ AP1. ಓಕೆ, ಇದ್ರದ್ದು ಆನ್ಸರ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಚೆಕ್ ಮಾಡೋಣ. ಇಂಥ ಕೇಸಸಲ್ಲಿ ನಿಮಗೆ ಜನರಲ್ ಫಾರ್ಮೇ ಹೆಲ್ಪ್ ಮಾಡೋದು.
ಈಗ AP1 ಅಲ್ಲಿ D ಗೊತ್ತಿದೆ, A100 ಗೊತ್ತಿದೆ, ಮತ್ತು ಎನ A1 ಅಂತ ಕರೆಯೋಣ. ಅಂದರೆ ಫಸ್ಟ್ ಟರ್ಮ್ ಓನ್ಲಿ, ಅದು ಈ ಥರ ಡಿನೋಟ್ ಮಾಡೋಣ. ಇದ್ರದ್ದು ಫಸ್ಟ್ ಟರ್ಮು A2 ಇದೆ. ನಾವೀಗ A100ಗೆ ಜನರಲ್ ಫಾರ್ಮ್ ಬರೆಯೋಣ. ಜನರಲ್ ಫಾರ್ಮ್ ಆಫ್ A100 ಏನಾಗುತ್ತೆ, A ಪ್ಲಸ್ n - 1 ಇಂಟು ಡಿ, ಅದಕ್ಕೆ A ಪ್ಲಸ್ 100 - 1 ಇಂಟು ಡಿ ಆಗುತ್ತೆ. ಎ ಜಾಗದಲ್ಲಿ ಇದು ಫಸ್ಟ್ ಟರ್ಮ್ ಆಫ್ ಫಸ್ಟ್ ಸೀರೀಸ್ ಪ್ಲಸ್ n is 100 ಮೈನಸ್ 1 ಇಂಟು ಡಿ. ಇದೇನಾಗುತ್ತೆ A1 ಪ್ಲಸ್ 99D. ಸಿಮಿಲರ್ಲಿ ಸೆಕೆಂಡ್ ಸೀರೀಸ್ದು 100th ಟರ್ಮ್ ಏನಾಗುತ್ತೆ, ಫಸ್ಟ್ ಟರ್ಮ್ ಆಫ್ ಸೆಕೆಂಡ್ ಸೀರೀಸ್ ಪ್ಲಸ್ ಸೇಮ್ 100 ಮೈನಸ್ 1 ಇಂಟು ಡಿ, which is nothing but first term of second series plus 99D. Okay, this is equation 1, this is equation 2, which is representing the 100th term of the two series. The difference ಏನಿದೆ 100 ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಮತ್ತು ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀನಿ ಒಂದರಿಂದ ಒಂದನ್ನು. A1 plus 99D minus of this entire thing, A2 plus 99D is equal to 100 ಅಲ್ವಾ. ಡಿಫ್ರೆನ್ಸ್ 100 ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ A1 ಪ್ಲಸ್ 99D ಮೈನಸ್ A2 ಪ್ಲಸ್ ಇಂಟು ಮೈನಸ್ ಮೈನಸ್ A2 ಪ್ಲಸ್ ಇಂಟು ಮೈನಸ್ 99D is equal to 100. So plus 99D minus 99D gets cancelled. Then it is A term of the first series, A term of the second series. ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 100. ಅಂದರೆ ಫಸ್ಟ್ ಟರ್ಮ್ದು ಡಿಫ್ರೆನ್ಸೇ ಈ ಸೀರೀಸಲ್ಲಿ 100 ಇದೆ. ಆ್ಯಂಡ್ ಆಲ್ಸೋ 100th ಟರ್ಮ್ದು ಡಿಫ್ರೆನ್ಸು ಕೂಡ 100 ಇದೆ. ಹಾಗಾಗಿ ಈವನ್ 1000th ಟರ್ಮ್ದು ಡಿಫ್ರೆನ್ಸು ಕೂಡ 100 ಆಗಿರುತ್ತೆ. 100th term of second series is also, the difference between these two is also 100. This is the answer. ನಮಗೆ ಗೊತ್ತಿದೆ A 100th term of first series minus 100th term of second series, the difference ನಮಗೆ 100 ಇದೆ. ಆ್ಯಂಡ್ ಆಲ್ಸೋ ಇಲ್ಲೊಂದು ಡೆರಿವೇಷನ್ ಏನು ಬಂದಿದೆ, ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಸೀರೀಸ್ ಮೈನಸ್ ಫಸ್ಟ್ ಟರ್ಮ್ ಆಫ್ ದ ಸೆಕೆಂಡ್ ಸೀರೀಸ್ ಆಲ್ಸೋ 100 ಇದೆ. ಈಗ ಇದನ್ನು ಪ್ರೂವ್ ಮಾಡೋಣ. ಫಸ್ಟ್ ವಿಲ್ ರೈಟ್ 1000th ಟರ್ಮ್ ಆಫ್ ಫಸ್ಟ್ ಸೀರೀಸ್ ಏನಾಗುತ್ತೆ, A1 ಪ್ಲಸ್ n - 1 ಇಂಟು ಡಿ, ದಟ್ ಈಸ್ 1000 ಮೈನಸ್ 1 ಇಂಟು ಡಿ. ಈಗ A1 ಪ್ಲಸ್ 999D. ಸಿಮಿಲರ್ಲಿ A1000 ಆಫ್ ಸೆಕೆಂಡ್ ಸೀರೀಸ್ ಈಸ್ A2 ಪ್ಲಸ್ 1000 minus 1 into D is equal to A2 plus same 999 into D. That is equation 2. This is equation 1. Subtract equation 2 from 1. Next, A1 plus 999D minus A2 plus in the bracket you should write 999D is equal to ನಮಗೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಸೊ ಹಿಯರ್ ವೆನ್ ಯು ಸಿಂಪ್ಲಿಫೈ A1 plus 999D minus plus into minus minus A2 plus into is 100. Hence here also the 100. So ಹಾಗಾಗಿ ಇದ್ರದ್ದು ಕೂಡ ನಮಗೆ 100 ಆನ್ಸರ್ ಬರುತ್ತೆ. The difference between the 1000 terms between the two series is also 100. Next sum. How many 3-digit numbers are divisible by 7? Given data ಏನಿದೆ, ನಂಬರ್ಸ್ ಡಿವಿಸಿಬಲ್ ಬೈ 7 ಅಂದರೆ 7, 14, 21 ಅಂದರೆ 7 ಟೇಬಲ್. ಜಸ್ಟ್ ಫಾರ್ ಯುವರ್ ನಾಲೆಡ್ಜ್ ನಾನು ಫಸ್ಟ್ ಏನು ಮಾಡ್ತೀನಿ, ಈ ಸೀರೀಸ್ನ ಇವನ್ ಫ್ರಮ್ ದ ಫಸ್ಟ್ ಡಿಜಿಟಿಂದ ಹೈಯೆಸ್ಟ್ 3 ಡಿಜಿಟ್ ನಂಬರ್ ಇದೆ ಅಲ್ಲಿವರೆಗೂ ಎಷ್ಟು ನಂಬರ್ಸ್ ಡಿವಿಸಿಬಲ್ ಬೈ 7 ಅಂತ ಮಾಡಿ ತೋರಿಸ್ತೀನಿ. ದೆನ್ ಓನ್ಲಿ 3 ಡಿಜಿಟ್ ನಂಬರ್ಸ್ನ ಮಾಡೋಣ. ಇದು ನಿಮಗೆ ಗೊತ್ತಾದರೆ ಅದು ಕೂಡ ಈಸಿ ಆಗುತ್ತೆ. ದ ಹೈಯೆಸ್ಟ್ 3 ಡಿಜಿಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 7, ಅದನ್ನು ನೀವು ಲೈಕ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಬೇಕಾಗುತ್ತೆ. ಫಸ್ಟು ಹೈಯೆಸ್ಟ್ 3 ಡಿಜಿಟ್ ನಂಬರ್ ಇಸ್ 999. ಫಸ್ಟ್ ಡಿವೈಡ್ ಮಾಡಿ ನೋಡೋಣ ಇದು ಡಿವಿಷನ್ ಆಗುತ್ತಾ ಅಂತ.
ಇದು 7 142 ಟೈಮ್ಸ್ ಬಂತು ಅಂಡ್ 100% ಡಿವಿಷನ್ ಆಗಲಿಲ್ಲ, ರಿಮೈಂಡರ್ ಬಂದಿದೆ. ಹಾಗಾಗಿ ದಿಸ್ ಈಸ್ ನಾಟ್ ಡಿವಿಸಿಬಲ್ ಬೈ 7. ಇಲ್ಲಿ ಇನ್ನೊಂದು ಹಿಂಟ್ ಏನಿದೆ ಅಂದರೆ, ಇಲ್ಲಿ ರಿಮೈಂಡರ್ 5 ಇರೋದ್ರಿಂದ ನಮ್ಮ ಡಿವಿಡೆಂಡ್ನಿಂದ ಒಂದು 5 ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮಗೆ ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 7 ಬರುತ್ತೆ. ಅದನ್ನು ಮಾಡೋಣ. ಸೊ 999 - 5 ಎಷ್ಟಾಗುತ್ತೆ? 994 ಆಗುತ್ತೆ. ವಿಲ್ ಚೆಕ್ ಫಾರ್ ದ ಡಿವಿಸಿಬಿಲಿಟಿ ಬೈ 7. 7 1 7, 7 1 7 2 14, and it is completely divided. Hence the highest number which is divisible by 7 is 994. ಈ ರೀತಿ ನೀವು ಹೈಯೆಸ್ಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 7 ಮಾಡಬೇಕು. ದಟ್ ಈಸ್ 3 ಡಿಜಿಟ್ ನಂಬರ್. ಈಗ 4 ಡಿಜಿಟ್ ನಂಬರ್ ಅಂತ ಕೇಳಿದಾಗ ಅದನ್ನು ಕೂಡ ಇದೇ ರೀತಿ ಮಾಡಬೇಕು. ಇನ್ಸ್ಟೆಡ್ ಇವಾಗ 4 ಡಿಜಿಟ್ ಕೇಳಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಫಸ್ಟು 9999 ಇಸ್ ದ 4 ಡಿಜಿಟ್ ಹೈಯೆಸ್ಟ್ ನಂಬರ್. ಅದನ್ನು ಫಸ್ಟ್ ಡಿವೈಡ್ ಮಾಡಿ ನೋಡೋಣ. ಇಫ್ ಇಟ್ ಈಸ್ ಡಿವಿಸಿಬಲ್, ಎಸ್, ದಿಸ್ ಇಸ್ ದ ಹೈಯೆಸ್ಟ್ ನಂಬರ್ ಡಿವಿಸಿಬಲ್ ಬೈ 7. ಇಫ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡಿವಿಸಿಬಲ್, ದೆನ್ ನಾವು ಬೇರೆ ನಂಬರ್ ತೊಗೊಂಡು ಡಿವೈಡ್ ಮಾಡಿ ಯಾವ ನಂಬರ್ ಹೈಯೆಸ್ಟ್ ಇದೆ ಅಂತ ಚೆಕ್ ಮಾಡಬೇಕು. ಇದೊಂದು ನಿಮಗೆ ತೋರಿಸ್ತೀನಿ, ನಿಮಗೆ ಕೇಳ್ಬೋದು ಅವರು 4 ಡಿಜಿಟ್ ಎಂದು ಕೂಡ ಕೇಳ್ಬೋದು. ಆಫ್ಟರ್ ಡಿವೈಡಿಂಗ್ ಹಿಯರ್ ನಮಗೆ ರಿಮೈಂಡರ್ 3 ಬಂದಿದೆ. ಹಾಗಾಗಿ ಈ 999 -3 ಮಾಡಬೇಕು. ದಟ್ ಈಸ್ 9996 ಇರುತ್ತೆ. ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಇದೆ. ಡಿ ಏನಾಗುತ್ತೆ? 14 - 7 7 ಓನ್ಲಿ. ಆ್ಯಂಡ್ ಎ ಎನ್ ಗೊತ್ತಿದೆ 994. ಎನ್ ಫೈಂಡ್ ಔಟ್ ಮಾಡಬೇಕು. ನೋಡಿ, ಗಿವನ್ ಕಂಡೀಷನಿಂದ ಈ ಥರ ಸೀರೀಸ್ ಡೆವಲಪ್ ಮಾಡಿ ಅದ್ರದ್ದು ಎನ್ ಆಗಲಿ and 5 ಆಗುತ್ತೆ. ಅದನ್ನು ಮಾಡಿ ನೋಡೋಣ. 7 5 35. ಎಸ್, ಐ ಗಾಟ್ ರಿಮೈಂಡರ್ 0. ಹಾಗಾಗಿ ಕಂಪ್ಲೀಟ್ ಡಿವಿಸಿಬಲ್ 105 ಇಸ್ ದ ಕಂಪ್ಲೀಟ್ಲಿ ಡಿವಿಸಿಬಲ್ ವಿಚ್ ಇಸ್ ದ ಲೀಸ್ಟ್ 3 ಡಿಜಿಟ್ ನಂಬರ್. ಓಕೆ, ಆ್ಯಂಡ್ ದ ಹೈಯೆಸ್ಟ್ ಈಸ್ 999. ಸೊ ಈ ಸೀರೀಸಲ್ಲಿ ನಮಗೆ ಏನಾಗುತ್ತೆ? 105. ನೆಕ್ಸ್ಟ್ ಟರ್ಮ್ ಈಸ್ +7 ಅಲ್ವಾ? ನೆಕ್ಸ್ಟ್ ಡಿವಿಸಿಬಲ್ ನಂಬರ್ ಯಾವುದಾಗುತ್ತೆ? ಇದಾಗುತ್ತೆ 105 + 7 ವಿಚ್ ಈಸ್ 112, ರೈಟ್? ಸೊ 112. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ನಂಬರ್ ಎಲ್ಲದಕ್ಕೂ ಕೂಡ ಪ್ಲಸ್ ಅಡಿಷನ್ 7 ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಂಬರ್ಗೆ. ಅದು ಬೇಡ ನಮಗೆ. ಓಕೆ, ಬಸ್ ನಮಗೆ ಇಷ್ಟು ಗೊತ್ತಿರಲಿ. ಎ ಎನ್ ಇದೆ ಇದು. ಈಗ ನ್ಯೂ ಸೀರೀಸ್ ಏನು ನಮಗೆ ಬಂದಿದೆ ಅದನ್ನು ಮಾತ್ರ ಉಳಿಸ್ಕೊಳ್ಳೋಣ. ಇದೆಲ್ಲ ಬೇಡ ನಮಗೆ, ಓಲ್ಡ್ ಸೀರೀಸ್ ಬೇಡ, ರೈಟ್? ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ದ ಸೀರೀಸ್ ಫಸ್ಟ್, ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ರಿಕ್ವೈರ್ಡ್ ಥಿಂಗ್ಸ್.
ಓಕೆ, ಈಗ ಗಿವನ್ ಸೀರೀಸಲ್ಲಿ ನಮಗೆ ಎ ಈಸ್ 105, ಡಿ ವಿ ನೋ ದಟ್ ಈಸ್ 7 ಇಟ್ ಸೆಲ್ಫ್, ಆ್ಯಂಡ್ ಎ ಎನ್ ಗೊತ್ತಿದೆ ದಟ್ ಈಸ್ 994. ಎನ್ ಯು ಹ್ಯಾವ್ ಟು ಫೈಂಡ್ ಔಟ್. ಆಸ್ ಯೂಶುವಲ್ ಫಾರ್ಮುಲಾ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ವಿ ನೋ ದಟ್ ಈಸ್ 105 ಪ್ಲಸ್ n we don't know, n minus 1 into d is 7. Okay, an is 994. So 994 is equal to 105 plus 7n minus 7. This gives you 105 minus 7 is 98, plus 7n is equal to 994. ಈಗ 98 ಈ ಕಡೆ ಬಂದರೆ 994 minus 98 is equal to 7n ಆಗುತ್ತೆ. ಆನ್ಸರ್ ಏನು ಬರ್ತಿದ್ದೋ 896 is equal to 7 ಕೂಡ ಈ ಕಡೆ ಬಂದರೆ ಡಿವೈಡೆಡ್ ಬೈ 7 ಆಗುತ್ತೆ. ದೆನ್ n is equal to 128. ದಟ್ ಮೀನ್ಸ್ ಈ ಸೀರೀಸ್ನಲ್ಲಿ ಟೋಟಲ್ಲು 128 ಟರ್ಮ್ಸ್ ಇದೆ ಅಂತ. 128 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಅಂತ ಆನ್ಸರ್ ಆಗುತ್ತೆ. ಅದೇ ಫ್ರಮ್ 7 ಇರೋ ಸೀರೀಸಲ್ಲಿ ಎಷ್ಟು ಬಂದಿತ್ತು ಡಿಜಿಟ್ಸ್ ನಮಗೆ? ಟೋಟಲ್ 142 ಟೋಟಲ್ ಡಿಜಿಟ್ಸ್ ಇತ್ತು. ಈಗ 3 ಡಿಜಿಟ್ಸೇ ಕನ್ಸಿಡರ್ ಮಾಡೋದ್ರಿಂದ 105 ಸ್ಟಾರ್ಟ್ ಮಾಡಿರೋದ್ರಿಂದ ಡಿಜಿಟ್ಸು 128ಗೆ ಕಡಿಮೆ ಆಯಿತು. ದಟ್ ಮೀನ್ಸ್ 7 to 100 ಎಷ್ಟಿದೆ ಅಂತ ಆಯಿತು? ನೀವು ಇಲ್ಲೇ ಸುಮ್ಮನೆ ಚೆಕ್ ಮಾಡಿ. ಅಲ್ಲಿಗೆ 142 ಮೈನಸ್ 128, there are 14 terms which are divisible by 7 from 7 to 100. ಈ ಥರ ಡಿಫ್ರೆಂಟ್ ಕನ್ಕ್ಲೂಷನ್ಸ್ನ ಒಂದೇ ಸಮ್ಮಲ್ಲಿ ಕನ್ಕ್ಲೂಡ್ ಮಾಡಿ ತಿಳ್ಕೋಬೇಕು. ಇದನ್ನೆಲ್ಲ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನಲ್ಲಿ ಏನಿದೆ? ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈಸ್ ಬಿಟ್ವೀನ್ 10 to 250? 10ರಿಂದ 250 ಒಳಗಿರುವಂತಹ ಮಲ್ಟಿಪಲ್ಸ್ ಆಫ್ ನಂಬರ್ 4 ಏನಿದೆ ಅಂತ ಚೆಕ್ ಮಾಡಬೇಕು. ಎಷ್ಟಿದೆ ಅಂತ ಹೇಳಬೇಕು. ಮಲ್ಟಿಪಲ್ಸ್ ಆಫ್ 4 ಅಂದರೆ 4, 8, 12 ಈ ಥರ ಸೀರೀಸ್ ಸ್ಟಾರ್ಟ್ ಆಗಿ ನಿಮಗೆ ವಿ ನೋ 200 is divisible by 4, 204 is divisible 4, ಲೈಕ್ ದಿಸ್. 250 ಒಳಗಿರುವಂಥ 10 to 250 ಅಂತ ಹೇಳ್ತಾ ಇದ್ದಾರೆ. 10ಗಿಂತ ಜಾಸ್ತಿ ಅಂದರೆ 12ಇಂದ ಸ್ಟಾರ್ಟ್ ಆಗುತ್ತೆ ನಮಗೆ ಸೀರೀಸು. ಆ್ಯಂಡ್ 250ವರೆಗೂ ಯಾವ ನಂಬರ್ ಡಿವಿಸಿಬಲ್ ಇದೆ ಅಂತ ಚೆಕ್ ಮಾಡೋಣ. ಸೊ 250ನೇ ತೊಗೊಂಡ್ರೆ ವಿಚ್ ಈಸ್ 4, ನಮಗೆ ರಿಮೈಂಡರ್ 2 ಬಂದಿದೆ. ಹಾಗಾಗಿ 250 ಮೈನಸ್ 2 ದಟ್ ಈಸ್ 248. ಈ ನಂಬರ್ ಡಿವಿಸಿಬಲ್ ಬೈ 4 ಇರುತ್ತೆ. ಅದನ್ನು ಚೆಕ್ ಮಾಡೋಣ ಒಂದ್ಸರಿ. 4 6 24 ಮೈನಸ್ 0, ನೆಕ್ಸ್ಟ್ ನಂಬರ್ 8, ಎಸ್ 2 times 8 ಕಂಪ್ಲೀಟ್ ಡಿವಿಷನ್ ಆಯಿತು. ಹಾಗಾಗಿ ದಿಸ್ ಈಸ್ ದ ಹೈಯೆಸ್ಟ್ ನಂಬರ್. ಓಕೆ, ದಟ್ ಈಸ್ 248 ವಿಚ್ ಇಸ್ ಡಿವಿಸಿಬಲ್ ಬೈ 4 ವಿತಿನ್ 250. ಓಕೆ, ಈಗ ನಮ್ಮ ಸೀರೀಸು ಇದಾಯಿತು. ಅದನ್ನು ಸಪ್ರೇಟಾಗಿ ಬರಿತೀನಿ. ದಟ್ ಈಸ್ 12ಇಂದ ಸ್ಟಾರ್ಟ್ ಆಗುತ್ತೆ. 12, 16, 20 ಇಟ್ ಗೋಸ್ ಆನ್ ಅಪ್ ಟು 248. ಈ ಸೀರೀಸ್ನಲ್ಲಿ ನಾವು n ಕಂಡುಹಿಡಬೇಕು. ವಿ ನೋ. ಓಕೆ, ಆ್ಯಂಡ್ ಎ ಈಸ್ 12 ಅಲ್ವಾ? ಈ ಸೀರೀಸಲ್ಲಿ ಎ ಈಸ್ 12, ಡಿ ಈಸ್ 4, ದಟ್ ಈಸ್ 16 ಮೈನಸ್ 12 ಮಾಡಿದ್ರೆ ಬರುತ್ತಲ್ವ, 2 ಕಾನ್ಸಿಕ್ಯೂಟಿವ್ ನಂಬರ್ಸ್. Right term first minus the preceding number 12 gives you the answer. Then we know an last term of the series as 248. The position of the last number you have to find out. Okay, ಈಗ ರೆಗ್ಯುಲರ್ ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕು. ಸಿಂಪಲ್. What is an formula? An is equal to a plus n minus 1 into d. We know an is 248, a is 12 plus n is n itself, n minus 1 into d is 4. Then it is 12 plus 4n minus 4. 12 minus 4 is 8. 8 plus 4n. Really 248 ಇದೆ. Then 8 if I send that side. Plus it becomes minus 8 ಆಗುತ್ತೆ. That is 4n. Here it is 240 is equal to 4n. The 4 ನಾ ಕಡೆ ಕಳಿಸಿದ್ರೆ n is equal to 240 divided by 4. 4 6. The answer is 60. The total 60 multiples of 4 are there between 10 to 250 ಅಂತ ಕನ್ಕ್ಲೂಷನ್ಸ್ ಬರೀಬೇಕು.
65, 67 and 3, 10, 7, 17 ಆರ್ ಈಕ್ವಲ್. ಎರಡು ಸೀರೀಸ್ ಕೊಟ್ಟಿದ್ದಾರಲ್ವಾ, 63, 65 ಆ್ಯಂಡ್ 67 ಈ ಥರ ಒಂದು ಸೀರೀಸ್ ಹೋಗ್ತಾ ಇದೆ. ಸಿಮಿಲರ್ಲಿ ಒನ್ ಮೋರ್ ಸೀರೀಸ್ 3, 10, 17 ಈ ಥರ ಒಂದು ಸೀರೀಸ್ ಹೋಗ್ತಾ ಇದೆ. ಅವ್ರು ಕೇಳ್ತಾ ಇದ್ದಾರೆ ಯಾವ ಪೊಸಿಷನ್ನಲ್ಲಿ ಈ ಎರಡೂ ಸೀರೀಸ್ನ ಟರ್ಮ್ಸು ಸೇಮ್ ವ್ಯಾಲ್ಯೂ ಬರುತ್ತೆ ಅಂತ. ಇಲ್ಲಿ ಎಕ್ಸ್ ಇದ್ರೆ ಇಲ್ಲೂ ಎಕ್ಸ್ ಇರಬೇಕು ಆ ಥರ. ಈ ಕೇಸಲ್ಲೂ ವೆರಿ ಸಿಂಪಲ್, ನೀವು ಫಸ್ಟ್ ಟರ್ಮಿಗೆ ಜನರಲ್ ಫಾರ್ಮ್ನ ಡೆವಲಪ್ ಮಾಡಿ. ಏನಿದೆ ಫಸ್ಟ್ ಟರ್ಮ್ ಇದರಲ್ಲಿ ಈ ಸೀರೀಸಲ್ಲಿ 63, ಡಿ ಈಸ್ 65 minus 63 which is 2. ಕಾಮನ್ ಡಿಫರೆನ್ಸ್ ಇಸ್ 2 ಹಿಯರ್. ಆ್ಯಂಡ್ ನಮಗೆ ಎ ಎನ್ ಪೊಸಿಷನ್ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ಎನ್ ಆಲ್ಸೋ ಗೊತ್ತಿಲ್ಲ, ತೊಂದರೆ ಇಲ್ಲ. ಇದು ಇಷ್ಟು ಡೇಟಾ ಯೂಸ್ ಮಾಡಿ ಒಂದು ಜನರಲ್ ಫಾರ್ಮ್ ಮಾಡಿ. ದಟ್ ಈಸ್ ಎ ಎನ್ ಇಸ್ ಈಕ್ವಲ್ ಟು ಎ ಈಸ್ 63 ಪ್ಲಸ್ ಎನ್ ಮೈನಸ್ 1, ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಈಸ್ 2. ದಿಸ್ ಈಸ್ ದ ಈಕ್ವೇಷನ್ 1 ಫಾರ್ ದ ಲಾಸ್ಟ್ ಟರ್ಮ್ ಆಫ್ ದಿಸ್ ಸೀರೀಸ್. ಸಿಮಿಲರ್ಲಿ ಇನ್ನೊಂದು ಸೀರೀಸ್ ಇದೆ ಅಲ್ವಾ, ಇದಕ್ಕೂ ಕೂಡ ಡೆವಲಪ್ ಮಾಡಿ. ಈ ಕಂಡೀಷನಲ್ಲಿ ಏನಿದೆ, ಎ ಈಸ್ 3, ಡಿ ಈಸ್ 10 minus 3 which is 7. ಎ ಎನ್ ಗೊತ್ತಿಲ್ಲ ನಮಗೆ ಮತ್ತು ಎನ್ ಕೂಡ ಗೊತ್ತಿಲ್ಲ. ಜನರಲ್ ಫಾರ್ಮ್ ಏನು ಬರುತ್ತೆ, ಎ ಎನ್ ಇಸ್ ಈಕ್ವಲ್ ಟು ಎ ಈಸ್ 3 ಹಿಯರ್ ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಈಸ್ 7. ದಿಸ್ ಈಸ್ ದ ಈಕ್ವೇಷನ್ 2. ಈ ಎಕ್ಸ್ ಜಾಗದಲ್ಲಿ ನಾನು ಎ ಎನ್ ಮತ್ತು ಎ ಎನ್ ಅಂತ ಬರೆದ್ರೆ ಸೊ ಅವ್ರು ಕೇಳ್ತಾ ಇರೋದೇ ಈ ಲಾಸ್ಟ್ ಟರ್ಮ್ಸ್ ಆಫ್ ದ ಟೂ ಸೀರೀಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಆಗುತ್ತೆ ಅಂತ. ಹಾಗಾಗಿ ಈ ಟರ್ಮ್ನ ನಾವು ಮತ್ತೆ -7 ಈ ಕಡೆ ಬರುತ್ತೆ. ಇಲ್ಲಿ 63 ಇತ್ತು, -2 ಆಲ್ರೆಡಿ ಇತ್ತು, ದೆನ್ +3 ಬಿಕಮ್ಸ್ -3, -7 ಬಿಕಮ್ಸ್ +7. ನಮಗಿದು 5n ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಫೈನಲ್ ಆನ್ಸರು 65. ಸೊ n ಇಸ್ ಈಕ್ವಲ್ ಟು 65/5, ದಟ್ ಈಸ್ 1s 3s, n ಇಸ್ ಈಕ್ವಲ್ ಟು 13. ಅಂದರೆ 13th ಪೊಸಿಷನ್ನಲ್ಲಿ ನಮಗೆ ಈ ಎರಡೂ ಟರ್ಮ್ನ ನಂಬರ್ಸು ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲಿ ಸುಮ್ಮನೆ ಕ್ರಾಸ್ ವೆರಿಫೈ ಮಾಡೋಣ. n ಇಸ್ ಈಕ್ವಲ್ ಟು 13 ಇಸ್ ದ ಆನ್ಸರ್, ಫೈನಲ್ ಆನ್ಸರ್. ಸುಮ್ಮನೆ ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡೋಣ. n ಇಸ್ ಈಕ್ವಲ್ ಟು 13 ಇಸ್ ದ ಫೈನಲ್ ಆನ್ಸರ್. ಈಕ್ವೇಷನ್ 1ಅಲ್ಲೂ 13 ಸಬ್ಸ್ಟಿಟ್ಯೂಟ್ ಮಾಡೋಣ. 63 ಪ್ಲಸ್ 13 ಮೈನಸ್ 1 ಇಂಟು 2 ಏನು ಆನ್ಸರ್ ಬರುತ್ತೆ, 63 ಪ್ಲಸ್ 12 2 ಟೈಮ್ಸ್ 24 ವಿಚ್ ಈಸ್ 87. ಸಿಮಿಲರ್ಲಿ ಸೆಕೆಂಡ್ ಈಕ್ವೇಷನಲ್ಲೂ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಪ್ಲಸ್ 13 ಮೈನಸ್ 1 ಇಂಟು 7, ದಟ್ ಈಸ್ 3 ಪ್ಲಸ್ 12 7 ಟೈಮ್ಸ್ 84, ವಿಚ್ ಈಸ್ 84 ಪ್ಲಸ್ 3 is 87. ಸೊ A7 exceeds 5th term by 12. ದಿಸ್ ಈಸ್ ದ ಮೀನಿಂಗ್. ಈ ಥರ ಗಿವನ್ ಡೇಟಾನ ಸಾಲ್ವ್ ಮಾಡ್ಕೋಬೇಕು ಫಸ್ಟ್, ದೆನ್ ಯು ಕ್ಯಾನ್ ಗೋ ಹೆಡ್ ಫಾರ್ ದ ಸಮ್ಸ್. ಈಗ ನಮಗೆ ಎ ಮತ್ತು ಡಿ ಗೊತ್ತಾದರೆ ನಾವು ಈ ಸೀರೀಸ್ನ ಬರಿಬೋದು.
ನಾನು ನಿಮಗೆ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಹೇಳ್ತೀನಿ, ಇಲ್ಲಿ ಚೆಕ್ ಮಾಡಿ ಡಿ ಹೆಂಗೆ ಕಂಡುಹಿಡಿಯೋದು ಅಂತ. ನಾನು A7ನ ಜನರಲ್ ಫಾರ್ಮ್, ಆ್ಯಕ್ಚುಯಲ್ ಜನರಲ್ ಫಾರ್ಮ್ ಏನಿದೆ A + 6D, ಇದೆಷ್ಟಿರುತ್ತೆ ಅದ್ರ ಒಂದು ಕಡಿಮೆ ಅಲ್ವಾ, 7 ಇದ್ದರೆ 6D. ಈಗ ನಾನು A7ನ ನಾನು A2 ಟರ್ಮಲ್ಲಿ ಬರೆದ್ರೆ ಇಟ್ ಈಸ್ 6D ಬದಲು 5D ಆಗುತ್ತೆ. ಸಿಮಿಲರ್ಲಿ A7 ಇನ್ ಟರ್ಮ್ಸ್ ಆಫ್ A3 ಬರೆದ್ರೆ A3 + 4D ಆಗುತ್ತೆ. A7 ಇನ್ ಟರ್ಮ್ಸ್ ಆಫ್ A4 ಬರೆದ್ರೆ A4 + 3D ಆಗುತ್ತೆ. ಸಿಮಿಲರ್ಲಿ A7 ಇನ್ ಟರ್ಮ್ಸ್ ಆಫ್ A5 ಬರೆದ್ರೆ A5 + 2 ಟೈಮ್ಸ್ ಆಫ್ D ಆಗುತ್ತೆ. ಈಗ ನಾವು A5 ಟರ್ಮ್ಸಲ್ಲಿ ಬರೆದಿದ್ದೀವಿ, ಇಲ್ಲೂ ಕೂಡ ನಮಗೆ A5 ಟರ್ಮ್ಸಲ್ಲಿ A7 ಇದೆ. ಇದರಲ್ಲಿ A7 ಸೇಮ್ ಇದೆ, A5 ಸೇಮ್ ಇದೆ, 2D ಪ್ಲೇಸಲ್ಲಿ ಏನಿದೆ 12 ಇದೆ. ಅದನ್ನು ಅದೇ ರೀತಿ 2D = 12 ಅಂತ ಬರೆದ್ರೆ D = 12/2, ದಟ್ ಈಸ್ 6. ಸೊ D ಈಸ್ 6. ಇಷ್ಟೇ. ಇದು ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ. ಇಲ್ಲಿ A5 ಟರ್ಮ್ ಬದಲು ನಿಮಗೆ A3 ಕೊಟ್ಟಾಗ ನೀವು ಇದನ್ನು ಯೂಸ್ ಮಾಡಿ ಫೈಂಡ್ ಔಟ್ ಮಾಡಿ D ಡೈರೆಕ್ಟಾಗಿ, ಅಥವಾ ಬೇರೆ ಟರ್ಮ್ಸ್ ಕೊಟ್ಟಾಗ ಅದನ್ನು ಯೂಸ್ ಮಾಡಿ ಮಾಡಬೇಕು. ಓಕೆ, ಇದೆಲ್ಲ ಕೂಡ ಜನರಲ್ ಫಾರ್ಮ್ ಆಫ್ A7 ಆಗಿರುತ್ತೆ. ಈ ಥರ ನಿಮಗೆ ಗೊತ್ತಾಯಿತು ಅಂದರೆ ಜನರಲ್ ಫಾರ್ಮ್ ಬರೆಯೋದು ಎಂಥ ಸಮ್ ಬೇಕಿದ್ರೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್, ಯಾವ ರೀತಿ ಕಂಡುಹಿಡಿಯೋದು ನೋಡೋಣ. ಇದೆಲ್ಲ ನೋಟ್ಸ್ ಏನು ಬರಿತಾ ಇದ್ದೀನಿ ಇದನ್ನೆಲ್ಲ ಪಾಸ್ ಮಾಡಿ ನೀಟಾಗಿ ಬರ್ಕೋಬೇಕು. ನಮಗೆ ಡಿ ಆಲ್ರೆಡಿ ಗೊತ್ತಾಗಿದೆ, ಏನಿದೆ D = 6. ನಾವು ಫೈಂಡ್ ಔಟ್ ಮಾಡಿದ್ರೆ ಸೀರೀಸ್ನ ಡೆವಲಪ್ ಮಾಡ್ಬೋದು. ಅದಕ್ಕೆ ನಾನು A3ದು ಜನರಲ್ ಫಾರ್ಮ್ ಬರಿತೀನಿ. ಜನರಲ್ ಫಾರ್ಮ್ ಆಫ್ A3 ಬರೆದ್ರೆ A3 = A + n - 1 × D, ದಟ್ ಈಸ್ 3 - 1 × D. ಸೊ A3 ಗೊತ್ತಿದೆ, ದಟ್ ಈಸ್ 16. A is A as it is plus 2 times D. D ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 16 is equal to A plus 2 times of 6. That is A plus 12 is equal to 16. So 16 minus 12 is equal to A. 16 minus 12 is 4. A is 4. Right? First term of the series is A. First term of the series is 4. ಇಷ್ಟು ಗೊತ್ತಾದ್ಮೇಲೆ ನಾವು ಒಂದು ಸೀರೀಸ್ನ ಡೆವಲಪ್ ಮಾಡಬೇಕು. The first term is 4. Second term is A plus D, that is 4 plus 6. Similarly, third term is 4 plus 2 times of D. Then 4, 10, 12 plus 4 is 16. Like this, the series goes on. This is the required series. Very simple sums. Next question. Thank you for watching. If you like this video, do share, like and subscribe.